ಇತ್ತೀಚಿನ ದಿನಗಳಲ್ಲಿ ಕೇಳಿಬರುತ್ತಿರುವ ಒಂದು ಸ್ಟೋರಿ ಬಹಳ ಕರೆಂಟ್ ಅಫೇರ್ನಲ್ಲಿ ಅಂದರೆ ಕೇರಳ ತಮಿಳುನಾಡಿನ ಒಂದು ಲವ್ ಸ್ಟೋರಿ. ಗ್ರೀಷ್ಮಾ ಮತ್ತು ಶರಣ್ ರಾಜ್ ಎಂಬುವರ ಲವ್ ಸ್ಟೋರಿ. ಗ್ರೀಷ್ಮಾಳು ಶರಣ್ ರಾಜ್ ಅವರಿಗೆ ಸ್ಲೋ ಪಾಯ್ಸನ್ ಹರ್ಬಿಸೈಡನ್ನು ಕೊಟ್ಟಿರ್ತಾಳೆ. ಅದರಿಂದ ಅವ್ರದ್ದು ಲಿವರ್, ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗಿ ಅವರು ನಿಧಾನಗತಿಯಿಂದ ಮೃತಪಟ್ಟಿರುತ್ತಾರೆ. ಸೊ ಇವರ ಬಗ್ಗೆ ಮ್ಯಾಜಿಸ್ಟ್ರೇಟರು ಅವರು ಒಂದು ಸ್ಟೇಟ್ಮೆಂಟ್ನ ತಗೊಳ್ಳುವಾಗ ಸಾಯೋಕ್ಕಿಂತ ಮುಂಚೆ ಇವರ ಮನೆಗೆ ಹೋದಾಗ ಜ್ಯೂಸ್ ಕೊಟ್ಟಿದ್ದಾರೆ ಅಂತ ಒಂದು ಮೂಲತಃ ಕೇಳಿ ಬಂದಿದೆ. ಸೊ ಆ ಕೆಮಿಕಲ್ ಪ್ಯಾರಾಕ್ವಿಟ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳಬೇಕಾದ್ರೆ ಆ ಪ್ಯಾರಾಕ್ವಿಟನ್ನು ಡೈಕ್ಲೋರೈಡ್ ಅಥವಾ ಮೀಥೈಲ್ ವಯೋಜೆನ್ ಅಂತಲೂ ಅಂತಾರೆ. ಇದು ಪ್ರೈಮರಿ ಯೂಸ್ ಏನು ಮಾಡ್ತಾರೆ ಅಂದರೆ ಕಂಟ್ರೋಲ್ ಗ್ರೋತ್ ಆಫ್ ವೀಡ್ಸ್, ಈ ಕ್ರಾಪ್ನ ಏನಾದರೂ ಕೀಟ ಕ್ರಿಮಿಕೀಟಗಳನ್ನ ಕೊಲ್ಲೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಮತ್ತು ಏನಪ್ಪ ಅಂತಂದರೆ ಇದ್ರ ಏನು ಯೂಸ್ ಅಂತಂದರೆ ಕಾಟನ್ ಬಿಫೋರ್ ಹಾರ್ವೆಸ್ಟಿಂಗ್. ಇದು WHO ಕ್ಯಾಟಗರಿ 2ನಲ್ಲಿ ಇದು ಇದೆ. ಇದು 70 ದೇಶಗಳಲ್ಲಿ ಬ್ಯಾನ್ ಆಗಿದೆ. ಯುರೋಪಿಯನ್ ಮತ್ತು ಚೈನಾ. ನಮ್ಮ ಇಂಡಿಯಾ US ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸ್ಮಾಲ್ ಅಮೌಂಟ್ ಇದನ್ನು ಯೂಸ್ ಮಾಡಿದ್ರೆ ಹಾರ್ಟ್, ಕಿಡ್ನಿ, ಲಿವರ್ ಫೇಲ್ ಆಗುತ್ತೆ. ಲಾರ್ಜ್ ಅಮೌಂಟ್ನಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ರ್ಯಾಪಿಡ್ ಹಾರ್ಟ್ ರೇಟ್ ಆಗುತ್ತೆ, ಲಿವರ್ ಫೇಲ್ಯೂರ್ನೂ ಆಗುತ್ತೆ. ಇದಕ್ಕೆ ಯಾವುದೇ ತರಹ ಟ್ರೀಟ್ಮೆಂಟ್ ಇಲ್ಲ.